ಕಪ್ಪು ಇದ್ರು ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಿರಲ್ಲ ಹೇಗೆ ಬ್ರೋ? ಹುಡುಗರು ಕಪ್ಪಗಿದ್ರೆ ಬೆಳಗಿದ್ರೆ ಅಂತ ಆತರ ಅಲ್ಲ ಬ್ರೋ. ಹುಡುಗರ್ದು ಇಟ್ ಡಿಪೆಂಡ್ಸ್ ಆನ್ ಯುವರ್ ದ ಥಿಂಗ್, ಹೌ ಯು ಶೋ ಯುವರ್ ಸೆಲ್ಫ್, ಅಥವಾ ನಿಮ್ಮನ್ನ ನೀವು ಹೇಗೆ ಪ್ರೆಸೆಂಟ್ ಮಾಡ್ಕೊಂತೀರ, ನಿಮ್ಮ ಸ್ಟೈಲಿಂಗ್, ನೀವು ಹಾಕೋ ಆಕ್ಸೆಸರೀಸು, ನಿಮ್ಮ ಹತ್ರ ಇರೋ ಗ್ಯಾಡ್ಜೆಟ್ಸು, ಅಥವಾ ನೀವು ಓಡಿಸೋ ಗಾಡಿಗಳು, ನೀವು ಹಾಕೋ ಬಟ್ಟೆಗಳು, ನಿಮ್ಮನ್ನ ನೀವು ಹೇಗೆ ಪ್ರೆಸೆಂಟ್ ಮಾಡ್ಕೊಂತೀರ ಅದ್ರ ಮೇಲೆ ಇರುತ್ತೆ ನೀವು ಎಷ್ಟು ಹ್ಯಾಂಡ್ಸಮ್ ಆಗಿ ಕಾಣ್ತೀರಾ ಅಂತ. ನಿಮ್ಮ ಫೇಸ್ ಸೂಟ್ ಆಗುವಂಥ ಹೇರ್ ಸ್ಟೈಲ್ಸು, ಅಥವಾ ನಿಮ್ಮ ಬಿಯರ್ಡ್ ಸ್ಟೈಲು, ಜೊತೆಗೆ ನೀವು ಮಾತಾಡುವಂಥ ನಿಮ್ಮ ಮಾತುಗಳು, ಅಥವಾ ನಿಮ್ಮ ಕ್ವಾಲಿಟಿ ಆಫ್ ಬಾಡಿ ಲ್ಯಾಂಗ್ವೇಜು. ಸೊ ಇದೆಲ್ಲ ಆಗುತ್ತೆ. ಹುಡುಗಿರು ಬೆಳಗಿದ್ರೆ ಸಾಕು, ತೆಳಗಿದ್ರೆ ಸಾಕು, ಚೆನ್ನಾಗಿದ್ರೆ ಸಾಕು. ಓ, ಇನ್ನೂ ಒಂದು ರೇಂಜಿಗೆ ಚೀಪ್ಗೆ ಅಂತ, ಚೀಪ್ ಯಾವ ಲೆವೆಲ್ಗೆ ಅಂತ ಅಂದ್ರೆ ಕರ್ಗೋ ಬೆಳಗೋ ತುಲ್ಲಿದ್ರೆ ಸಾಕು ಅನ್ನೋ ತರ ಇರುತ್ತೆ. ಸೊ ಅಷ್ಟು ವರ್ಸ್ಟ್ ಇರೋ ಜಾಗದಲ್ಲೂ ಕೂಡ ನಮ್ಮ ಹುಡುಗರ ಹತ್ರ ಹಂಗಿರಲ್ಲ. ನಮ್ಮಲ್ಲಿ ಏನೇ ಡಿಫೆಕ್ಟ್ ಇದ್ರೂ ಅದು ಡಿಫೆಕ್ಟೇ ಆಗಿರುತ್ತೆ. ಸೊ ನಮ್ಮ ಕಲರ್ ಆಗ್ಲಿ, ನಮ್ಮ ಕಾಂಪ್ಲೆಕ್ಷನ್ಸ್ ಆಗ್ಲಿ, ನಮ್ಮ ಇದನ್ನ ನೀವು ಅನ್ಕೊಂಬಾರ್ದು, ಅಥವಾ ಒಂದು ಚೂರು ಲಕ್ಷಣ ಕಡಿಮೆ ಇದ್ರು ಅದನ್ನ ಅನ್ಕೊಂಬಾರ್ದು. ನಾನು ಅಯ್ಯೋ ಹಿಂಗಿದ್ದೀನಲ್ಲ ಅಂತ. ನಾನು ಹುಡ್ದಾಗ್ಲೇ ಕೋಟ್ಯಾಧೀಶ್ವರ ಆಗಿ ಹುಟ್ಟಿದ್ದೆ, ಬಟ್ ಅದು ಹಂಗ ಮ್ಯಾಟ್ರ್ ಆಗಲ್ಲ. ನಾನು ಕೋಟ್ಯಾಧೀಶ್ವರ ಆಗಿ ಹುಟ್ಟಿದ್ರು, ನಾನು ಕೋಟ್ಯಾಧೀಶ್ವರ ಮನೆಯಲ್ಲಿ ಇದ್ರೂ ಕೂಡ ಎಂಡ್ ಆಫ್ ದ ಡೇ ನಾನು ಒಬ್ಬ ಬಿಲೋ ಆವರೇಜ್ ಮ್ಯಾನ್ ಆಗಿ ಕಾಣಿಸ್ಕೊಂಡ್ರೆ ದಟ್ ಡಸಂಟ್ ಡಿಫೈನ್ ಒಂದು ಇದು ಕ್ರಿಯೇಟ್ ಮಾಡಲ್ಲ, ಅದೊಂದು ಇದು ಕ್ರಿಯೇಟ್ ಮಾಡಲ್ಲ. ಬಟ್ ನಿಮ್ಮ ಕಾನ್ಫಿಡೆನ್ಸು, ನಿಮ್ಮ ಬಾಡಿ ಲ್ಯಾಂಗ್ವೇಜು, ನಿಮ್ಮ ಡ್ರೆಸ್ಸು, ನೀವು ಹಾಕೋ ಬಟ್ಟೆ, ನೀವು ಹಾಕೋ ಆಕ್ಸೆಸರೀಸು, ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ನನಗೆ ಚಿನ್ನ ಹಾಕಕ್ ಆಗಲ್ಲ ಅಂತ ಅಲ್ಲ, ಬಟ್ ನಾನು ಇದ್ರಲ್ಲಿ ಚೆನ್ನಾಗಿ ಕಾಣ್ತೀನಿ ಸಿಲ್ವರಲ್ಲಿ. ಸೊ ಯಾ, ಯು ಶುಡ್ ಕ್ಯಾರಿ ಯುವರ್ ಸೆಲ್ಫ್. ನಿಮ್ಮ ಕಾನ್ಫಿಡೆನ್ಸು, ನಿಮ್ಮ ಬಾಡಿ ಲ್ಯಾಂಗ್ವೇಜು ಇದ್ರ ಮೇಲೆ ಮ್ಯಾಟ್ರ್ ಯಾವತ್ತೂ ಡಿಪೆಂಡ್ ಆಗುತ್ತೆ. ನೀವು ಸ್ಕಿನ್ ಕೇರ್ ಮಾಡಿರಿ. ಆಬ್ವಿಯಸ್ಲಿ ನಾನು ಎಷ್ಟು ಕರಗಿದ್ದೆ ಮುಂಚೆ, ಇವಾಗ ಸ್ವಲ್ಪ ತುಂಬ ಒಳ್ಳೆ ನ್ಯೂಟ್ರಲ್ ಟೋನಿಗೆ ಬಂದಿದ್ದೀನಿ. ಸ್ಕಿನ್ ಕೇರ್ ಇಸ್ ವೆರಿ ಇಂಪಾರ್ಟೆಂಟ್. ಹುಡುಗರಿಗೂ ಕೂಡ ಸ್ಕಿನ್ ಕೇರ್ ಇಂಪಾರ್ಟೆಂಟು. ಮೇಕಪ್ ಹಾಕ್ತೀರಾ, ಫೌಂಡೇಶನು, ಪೌಡ್ರ್ ಹಾಕ್ಕೊಳ್ರಿ, ಅದು ಹಾಕೊಳ್ರಿ. ನಾನು ಅದೆಲ್ಲ ಇಲ್ಲ. ಬೇಸಿಕಲಿ ಬೇಸಿಕ್ ಥಿಂಗು ನಿಮಗೆ ನೆಸಿಟಿ ಇರೋದೇನು ಗೊತ್ತಾ? ಫೇಸಲ್ಲಿ ಅದೊಂದು ಟೋನ್ ನೆಸಿಟಿ ಇರುತ್ತೆ. ಬೇಸಿಕ್ ಒಂದು ಮೈಲ್ಡ್ ಆಗಿರುವಂಥ ಟೋನ್. ಅದಕ್ಕೆ ನೀವು ಸನ್ಸ್ಕ್ರೀನು, ಮಾಯ್ಶ್ಚರೈಸರು, ಫೇಸ್ ವಾಶು 2 ಟೈಮ್ಸು, ಡೈಲಿ 2 ಟೈಮ್ ಸ್ನಾನ ಮಾಡಿರಿ, ಒಳ್ಳೆ ಬಾಡಿ ವಾಶ್ ಯೂಸ್ ಮಾಡಿರಿ. ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಯು ಶುಡ್ ಸ್ಮೆಲ್ ಗುಡ್. ತುಂಬ ಇದೆ, ಅವೆಲ್ಲ ಕೀಪ್ ಇನ್ ಮೈಂಡ್ ಅಷ್ಟೇ. ಕರಗಿದ್ರು ಅಷ್ಟೇ, ಬೆಳಗಿದ್ರು ಅಷ್ಟೇ. ಗಂಡಸೆ. ಆ ಗಂಡಸ್ತನನ ಉಳಿಸ್ಕೊಳ್ರಿ. ಯಾವ ಥರ ಉಳಿಸ್ಕೊಬೇಕು? ಎಂಥವನಿದ್ರು ನೀನು ಚೆನ್ನಾಗಿದೆಯಾ, ನಿಮ್ಮ ಅಪ್ಪನೂ ಚೆನ್ನಾಗಿರ್ತಾರೆ, ನಿನ್ನ ಮಕ್ಕಳು ಚೆನ್ನಾಗಿರ್ತಾರೆ. ಆದರೆ ನೀನು ಹೆಂಗೆ ತೋರಿಸ್ಕೊಂತೀಯ ಅನ್ನೋದ್ರಲ್ಲಿ ಮಾತ್ರ ಡಿಪೆಂಡ್ ಆಗಿರುತ್ತೆ ನೀನು ಚೆನ್ನಾಗಿದೆಯೋ ಇಲ್ವೋ ಅನ್ನೋದು. ಸ್ಟಾರ್ಟ್ ಮಾಡ್ತೀನಿ, 1-2 ನಿಮಿಷ ವೆಯ್ಟ್ ಮಾಡಿರಿ. ನನಗೆ ಹೊಸ ಓವರ್ಲೇ ಬರ್ತೈತೆ, ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಬರ್ಡೇ ಸೆಲೆಬ್ರೇಷನ್ ವಾಕ್ ಬರುತ್ತೆ ನಾಳೆ ಬರುತ್ತೆ. ಅಜಿತ್, ಶ್ರೀಕೃಷ್ಣ ಪರಮಾತ್ಮನ ಕಲ್ಲರೇ ಕಪ್ಪು ಬ್ರೋ. ನೀಲಿ ಇರಲಿಲ್ಲ ಕೃಷ್ಣ ಪರಮಾತ್ಮ, ಕಪ್ಪು. ಆದ್ರೂ ಕೃಷ್ಣನ 3 ಜನ ಇಷ್ಟಪಟ್ಟಿದ್ದು, ಕೊನೆಗೆ ಮದುವೆ ಆಗಿದ್ದು ಅವ್ರನ್ನ ಇಷ್ಟಪಟ್ಟವ್ರನ್ನಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ದೀಸ್ ಆರ್ ದ ಥಿಂಗ್ಸ್. ತುಂಬ ವಿಚಾರಗಳಿದ್ದಾವೆ ಅಂತ. ಶ್ರೀಕೃಷ್ಣ ಪರಮಾತ್ಮನೇ ಕಪ್ಪಗಿರ್ತಾನೆ, ನೀವು ಹಂಗೆ ಹಿಂಗೆ ನೋ ಚೇಲ್. ನೀನು ಹ್ಯಾಂಡ್ಸಮ್ ಆಗಿದೆಯಾ, ನೀನು ಅದನ್ನು ತೋರಿಸ್ಕೊ ಅಷ್ಟೆ. ಏನು 10 ನಿಮಿಷ ತಿಗ ತಗೊಳ್ಳೋಕ್ಕೂ ಟೈಮ್ ಇರುತ್ತೆ, ಮಗ ತಗೊಳ್ಳೋಕೆ ಆಬ್ವಿಯಸ್ಲಿ ಟೈಮ್ ಇರುತ್ತೆ. ಕಮಾನ್, ಗಿವ್ ಅವೇ 100 ಅವರ್ಸ್ಗೆ ರೆಡಿ ಆಗಮ್ಮ. ನೀನು ರೆಡಿ ಆಗಬೇಕು. ನೀನು ಮೇನ್ ಕ್ಯಾರೆಕ್ಟರ್ ನಿನ್ನ ಲೈಫಲ್ಲಿ, ಬೇರೆ ಯಾರೂ ಅಲ್ಲ. ಅಯ್ಯೋ, ನಾನು ಕಾಲೇಜ್ ಟೈಮಲ್ಲಿದ್ದಾಗ ಲೈಕ್ ಇಟ್ಸ್ ನಾಟ್ ಅ ಗೇ ಥಿಂಗ್, ಬಟ್ ಹೇಳ್ತೀನಲ್ಲ, ನಾನು ಹುಡುಗರನ್ನ ಅಪ್ರಿಷಿಯೇಟ್ ಮಾಡ್ತೀನಿ. ಚೆನ್ನಾಗಿದ್ರೆ ಅವ್ನು ಚೆನ್ನಾಗಿದ್ದಾನೆ, ಸೊ ಆ ಥರ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಸೊ ಬಟ್ ಇವಾಗ ನನ್ನನ್ನು ನಾನು ಅಪ್ರಿಷಿಯೇಟ್ ನನಗೇನು ಕಡಿಮೆ ಅನ್ನೋದು ನಾನು ತಿಳ್ಕೊಂಡಿದ್ದೀನಿ. ಸೊ ನೀವು ಅದನ್ನು ತಿಳ್ಕೊಳ್ರಿ, ನನಗೇನು ಕಡಿಮೆ, ನಾನು ಯಾವ ಶಾರ್ಟ್ ನಾಯಕಂಗೆ ಏನು ಕಡಿಮೆ ಇದ್ದೀನಿ. ನಾನು ಎಲ್ಲರಿಗಿನ್ನ ಸಾಕಾಗಿದ್ದೀನಿ. ಅದು ಬರಲಿ ನಿಮ್ಮಲ್ಲಿ, ನಿಮಗೆ ಸಾಕು. ಪೀಸ್ ಬಂತು ಓರ್ಲೆ. 1-2 ನಿಮಿಷ ಇರ್ರಿ. ಹಿಂದಿ ಮೇ ಬೋಲೋ. ಅರೆ ಹಿಂದಿ ಮೇ ಸಿಗ್ಮಾನ ಹಾಕೊಂಡಾಡಿ. ಯಾರು ಸಿಗ್ಮಾ? ಆಯ್ತಾಗೋ. 40K ಚಾಲೆಂಜ್ ವೆನ್ ವಿಲ್ ಕಂಪ್ಲೀಟ್? ಯಾವ್ದು 40K ಚಾಲೆಂಜು?